ಜಮ್ಮು ಕಾಶ್ಮೀರದಲ್ಲಿ ಮಂಡಿತ ಯೋಧ ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಹುತಾತ್ಮ ಎಚ್ ಗುರು ನಿವಾಸಕ್ಕೆ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ನಟಿ ಹರಿಪ್ರಿಯಾ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಗುಡಿಗೆರೆ ಕಾಲೋನಿಯಲ್ಲಿರುವಂತಹ ಯೋಧ ಎಚ್ ಗುರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು. ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗುಡಿಗೆರೆ ಕಾಲೋನಿಗೆ ಅವರು ಭೇಟಿ ಕೊಟ್ಟಿದ್ದು ಎಚ್ ಗುರು ಕುಟುಂಬಸ್ಥರಿಗೆ 75,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಇನ್ನು ನಿರ್ಮಾಪಕ ಸಂತೋಷ್ ಕುಮಾರ್ 25,000 ರೂಪಾಯಿ, ನಿರ್ದೇಶಕ ರಿಷಬ್ರಿಂದ 50,000 ರೂಪಾಯಿ ಧನ ಸಹಾಯ ಮಾಡಲಾಗಿದೆ. ಗುರು ಕುಟುಂಬಸ್ಥರ ಭೇಟಿಯ ಸಂದರ್ಭದಲ್ಲಿ ಹರಿಪ್ರಿಯಾ ಕಣ್ಣೀರಿಟ್ಟಿದ್ದಾರೆ. ಕರ್ನಾಟಕ ಜನತೆ, ಭಾರತ ಜನತೆ ನಿಮ್ಮಿಂದ ಎಲ್ಲರೂ ಯಾವತ್ತೂ ಯಾರ ಜೊತೆಗಿರ್ತಾರೆ. ಸರಿ, ಒಂದೆರಡು ನಿಮಿಷ ಮಾಡ್ತೀನಿ. ಅದೇ ದೊಡ್ಡ ಇಲ್ಲ, ಇಲ್ಲೇ ಆನಂದ ಹೋಗ ಮೇಲೆ ಕರ್ಕೊಂಡು ಮೇಲ್ಗಡೆ ಮೇಲ್ಗಡೆ ಹೆಸರು ಬರೆದಿಲ್ಲ. ಇದು ನಿಮ್ಮ ಮಗನಿಗೆ ನಾವು ಸಣ್ಣ ಇದಷ್ಟೇ ನಮ್ಮ ಕಡೆಯಿಂದ ಜನ ನನಗೆ ಕೊಟ್ಟಿರೋದು. ಸೊ ನಾನು ಅದರಲ್ಲಿ ಏನೋ ಒಂದು ನಿಮಗೆ ಮಾಡಬೇಕು ಅಂತ ಆಸೆ ಪಡ್ತೀನಿ. ಹೆಸರು ಬರ್ದಿಲ್ಲ. ಇದು ನಾನು ಅಂದರೆ ನಮ್ಮ ನಿರ್ಮಾಪಕರ ಸಂಘದಿಂದ ಅವರು 25,000 ಅನೌನ್ಸ್ ಮಾಡಿದರು. ಇದು ನಾನು ಪರ್ಸ್ನಲಿ ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಗುಡ್ರೋದವ್ರಿಗೆ ಡೆಫಿನೆಟ್ಲಿ ಇನ್ನೂ ಅಂದರೆ ಇದೊಂದು ಗೆಸ್ಚರ್. ಅಟ್ಲೀಸ್ಟ್ ನಾವೆಲ್ಲರೂ ಕೂಡ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಅವರ ತಮ್ಮ ಇದ್ದಾರೆ, ಅವರ ವೈಫ್ ಇದ್ದಾರೆ, ಅವರ ತಾಯಿಯವರಾಗ್ಬೋದು, ತಂದೆಯವರಾಗ್ಬೋದು, ಅವ್ರಿಗೆ ಮುಂದಿನ ಜೀವನ ತುಂಬ ಚೆನ್ನಾಗಿ ಹೋಗಬೇಕು. ಎಲ್ಲೂ ಕೂಡ ಅವ್ರ ಮಗ ಇಲ್ಲ ಅನ್ನೋವಂಥ ಒಂದು ಕೊರಗು ಅವ್ರಿಗೆ ಬರಲೇಬಾರ್ದು. ಅವ್ರು ಬದುಕಬೇಕಾದ್ರೆ ದೇಶ ಸೇವೆ ಕಳಿಸಿರೋ ಒಬ್ಬ ಮಗ ಇವತ್ತಿಲ್ಲ, ನಮ್ಮ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಯೋಚನೆಯೂ ಕೂಡ ಬರಬಾರ್ದು ಅವ್ರಿಗೆ. ಅದಕ್ಕೆ ಇದು ನಾವು ನಮ್ಮ ಕೈಲಾದಂಥ ಸಹಾಯ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೊಂದು ಸಾರ್ಥಕತೆ ಸಿಗುತ್ತೆ. ನನ್ನ ಮಗನಿಂದ ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ ಅನ್ನೋಂಥ ಒಂದು ಸಾರ್ಥಕತೆ ಇರುತ್ತೆ.